ಇವತ್ತು ರಾಜ್ಯ ರಾಜಕೀಯದಲ್ಲಿ ಒಂದು ಆಡಿಯೋ ಬಾಂಬ್ ಸಿಡಿದಿತ್ತು. ಇದು ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿತ್ತು. ಇದು ಸದಾನಂದ ಗೌಡರದ್ದು ಅಂತ ಹೇಳಲಾಗ್ತಾ ಇರುವಂಥ ಆಡಿಯೋ. ಅದರಲ್ಲಿ ಯಾರೊಬ್ಬ ಪ್ರದೀಪ್ ಅಂತ ಹೇಳಿ ಅವ್ರ ಮಾತುಕತೆ ಆ ಇಂಗ್ಲೀಷಲ್ಲಿ ಕಾನ್ವರ್ಸೇಷನ್ ಆಗಿರುವಂಥದ್ದು ನೋಡಿದ್ರೆ ಯಾರೋ ರಾಷ್ಟ್ರೀಯ ನಾಯಕರು ಇರಬಹುದೇನೋ ಅನ್ನುವಂಥದ್ರ ಬಗ್ಗೆ ಅನುಮಾನಗಳು ಬರುತ್ತೆ. ಸೊ ಅವ್ರ ಜೊತೆಗೆ ಸದಾನಂದ ಗೌಡರು ಅಂತ ಹೇಳಲಾಗ್ತಾ ಇರುವಂಥ ಒಬ್ಬ ವ್ಯಕ್ತಿ ಮಾತಾಡ್ತಾರೆ. ಸೊ ಇದರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರ ಬಗೆಗಿನ ಮಾತುಗಳು, ಇನ್ನೊಂದು 2-3 ತಿಂಗಳು ಅವ್ರನ್ನ ಸಹಿಸ್ಕೊಳ್ಳೋಣ, ಅದಾದ ನಂತರ ನೀಟಾಗಿ ಪ್ಲಾನ್ ಮಾಡಿ ಅವ್ರನ್ನ ಕಿಕ್ಔಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಬ್ಬ ವ್ಯಕ್ತಿ ಹೇಳ್ತಾರೆ. ಸೊ ಅದನ್ನು ಹೇಳ್ತಾ ಇರೋರು ಸದಾನಂದ ಗೌಡರು ಅಂತ ಹೇಳಿ ಈಗ ಕ್ಲೈಮ್ ಮಾಡ್ತಾರೆ. ಇದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆ. ಆದರೆ ಇದ್ರ ಬಗ್ಗೆ ಕೇಳಿದ್ದಕ್ಕೆ ಸದಾನಂದ ಗೌಡರು ಇಲ್ಲ ಇದೇನು ನನ್ನದಲ್ಲದೆ ಇರೋದಕ್ಕೆ ನಾನು ಯಾಕೆ ರಿಯಾಕ್ಟ್ ಮಾಡಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಸದಾನಂದ ಗೌಡರು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಇದರ ಜೊತೆಗೆ ರೇಣುಕಾಚಾರ್ಯ ಕೂಡ ಗರಂ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸದಾನಂದ ಗೌಡರ ಮೇಲೆ ನಮಗೆ ಗೊತ್ತು ಯಾವ ವೇದಿಕೆಯಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ. ಪಕ್ಷದ ವರಿಷ್ಠರು ನಮಗೆ ಸುಮ್ಮನಿರೋದಕ್ಕೆ ಹೇಳಿರೋದ್ರಿಂದ ನಾವು ಸುಮ್ಮನಿದ್ದೀವಿ, ಬಟ್ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ಅನ್ನುವಂಥದ್ರ ಬಗ್ಗೆ ಎಚ್ಚರಿಕೆಯನ್ನು ರೇಣುಕಾಚಾರ್ಯ ನೀಡಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಈಗ ಸದಾನಂದ ಗೌಡರು ದೆಹಲಿಗೆ ಹೋಗ್ತಾ ಇದ್ದಾರೆ. ಸೊ ಅವರನ್ನ ಬನ್ನಿ ಅಂತ ಹೇಳಿ ಕರೆದಿದ್ದಾರಾ ಅಥವಾ ಇವರಾಗೆ ಡೆಲ್ಲಿಗೆ ಹೋಗ್ತಾ ಇದ್ದಾರಾ ಗೊತ್ತಿಲ್ಲ, ಅಥವಾ ಸದಾನಂದ ಗೌಡರ ಮೇಲೆ ಏನಾದರೂ ಕ್ರಮಗಳಾಗತ್ತಾ? ಸೊ ಈ ಥರದ ಒಂದಷ್ಟು ಚರ್ಚೆಗಳು ಕೂಡ ಈಗ ಶುರುವಾಗಿದೆ. Now he is completing his term 3 years by November. Why we should create one more confusion, push on this, and we should send him out. October, kick him out. Double game is even played by Mr. BLS Joshi. I believe in God, sir. ಇದರ ಬಗ್ಗೆ ನೋ ಕಮೆಂಟ್ಸ್. ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. 1 ವರ್ಷದಿಂದ ಮೌನ ಹೋಗಿದ್ದೀವಿ. ವಿಜೇಂದ್ರ ಬಗ್ಗೆ ಮಾತಾಡೋಕೆ ಏನು ಐತಿಹಾಸಿಕ ಆಗಿದೆ? ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಬಿಜೆಪಿಯೊಳಗಿನ ರಾಜ್ಯಾಧ್ಯಕ್ಷ ಸ್ಥಾನದ ಚರ್ಚೆ ಇಷ್ಟು ದಿನ ತಣ್ಣಗಾಗಿತ್ತು. ಆದ್ರೀಗ ವೈರಲ್ ಆಗಿರೋ ಇದೊಂದು ಆಡಿಯೋ ಮತ್ತೆ ಪಕ್ಷದೊಳಗೆ ಬಿರುಗಾಳಿ ಬೀಸುವಂತೆ ಮಾಡಿದೆ. ಅದರಲ್ಲೂ ಮಾಜಿ ಸಿಎಂ ಸದಾನಂದ ಗೌಡರು ಕೇಂದ್ರ ನಾಯಕರೊಬ್ಬರ ಜೊತೆಗೆ ಮಾತನಾಡಿದ್ದಾರೆ ಅಂತ ಆಡಿಯೋದಲ್ಲಿ ಬಿಂಬಿತವಾಗಿದೆ. ಇದು ಪಕ್ಷದೊಳಗಿನ ಜ್ವಾಲಾಗ್ನಿ ಭುಗಿಲೇಳುವಂತೆ ಮಾಡಿದೆ. ಸದ್ಯಕ್ಕೆ ಈಗ ಈ ಒಂದು ಆಡಿಯೋ ವೈರಲ್ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಂಪನವನ್ನು ಕೂಡ ಸೃಷ್ಟಿಸಿದೆ. BY ವಿಜಯೇಂದ್ರ ಅವರು ಹಿರಿಯರನ್ನ ಕಡೆಗಣಿಸಿದ ಒಂದು ಆರೋಪ ಕೇಳಿಬರ್ತಾ ಇತ್ತು. ಇದರ ಬೆನ್ನಲ್ಲೇ ಈ ರೀತಿಯಾದಂಥ ಒಂದು ಬೆಳವಣಿಗೆ ಮತ್ತೊಂದು ಹಂತವೂ ಕೂಡ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ರಾಜಕಾರಣದಲ್ಲಿ ಆಡಿಯೋ ವಿಡಿಯೋಗಳು ಕುರ್ಚಿಗಳನ್ನು ಅಲ್ಲಾಡಿಸೋದುಂಟು. ಈ ಮಾತು ಈ ಹಿಂದೆ ಅನೇಕ ಸಲ ರುಜುವಾತಾಗಿದೆ. ಈಗ ಸದಾನಂದ ಗೌಡರದ್ದು ಎನ್ನಲಾದ 2 ನಿಮಿಷದ ಆಡಿಯೋ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಬಗ್ಗೆ ಚರ್ಚಿಸಲಾಗಿದೆ. ರಾಜ್ಯಾಧ್ಯಕ್ಷರನ್ನ ತೆಗೆಯೋದಕ್ಕೆ 2 ತಿಂಗಳು ಕಾಯೋಣ ಅಂತ ಮಾತನಾಡಿದ್ದಾರೆ. See, now he is completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. ಹೀಗೆ ಹೇಳ್ತಲೇ 2 ತಿಂಗಳೊಳಗೆ ತೆಗೆದ್ರೆ ಲಿಂಗಾಯತ ಸಮುದಾಯ ಸಿಡಿದೇಳಬಹುದು ಅಂತಲೂ ಚರ್ಚಿಸಲಾಗಿದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಇವರನ್ನ ಕಿತ್ತು ಹೊರಗೆ ಬಿಸಾಕಿ ಅಂತ ಹೇಳಲಾಗಿದೆ. For it is July starting day after tomorrow. July, August, September, October, kick him out. Okay. If you do it now, his team again will Lingayats again they may start. But if after the completion, if he is replaced by some good man, then automatically Pradeep ji, everything will go smooth. ಈ ಆಡಿಯೋ ವೈರಲ್ ಆಗ್ತಿದ್ದಂತೆ ಸದಾನಂದ ಗೌಡರು ಸುದ್ದಿಗೋಷ್ಠಿ ನಡೆಸಿದ್ರು. ಆಡಿಯೋದಲ್ಲಿ ಮಾತನಾಡಿದ್ದು ನಾನಲ್ಲ, ಆಡಿಯೋ ನನ್ನದಲ್ಲ ಅಂತ ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ರು. ಇನ್ನು ತನಿಖೆಗೇನಾದ್ರೂ ಆಗ್ರಹ ಮಾಡ್ತೀರಾ ಅನ್ನೋ ಪ್ರಶ್ನೆಗೂ ಮಾಡಲ್ಲ, ತನಿಖೆಗೂ ಕೇಳೋದಿಲ್ಲ ಅಂತ ಉತ್ತರಿಸಿದ್ರು. ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಲ್ಲದಂಥ ವಿಡಿಯೋಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಇದಕ್ಕೆ ಬೇಕಾಗಿ ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ನನ್ನದಲ್ಲದಂಥ ಸೊತ್ತನ್ನು ನಾನೇ ಮೈ ಮೇಲೆ ಹೇಳ್ಕೊಂಡು ಹಾಗೆ ಮಾಡಿ ಹಿಂಗೆ ಮಾಡಿ ಅಂತ ಕೇಳುವುದಿಲ್ಲ. ಆದರೆ ಆಡಿಯೋ ಮಾತ್ರ ವಿಜಯೇಂದ್ರ ಆಪ್ತ ಬಣದವರನ್ನ ಕೆರಳುವಂತೆ ಮಾಡಿದೆ. BSY ಅತ್ಯಾಪ್ತ ಮಾಜಿ ಸಚಿವ MP ರೇಣುಕಾಚಾರ್ಯ ಅಬ್ಬರದಿಂದ ಮಾತನಾಡಿದ್ರು. ಇಷ್ಟು ದಿನ ನಾನು ಮೌನವಾಗಿದ್ದೀನಿ, BY ವಿಜಯೇಂದ್ರನ ಟೀಕಿಸಿದ್ರೆ ನೀವು ಮಾತನಾಡಿದ ವೇದಿಕೆ ಮೇಲೆ ಉತ್ತರ ಕೊಡ್ತೀವಿ ಅಂತ ಎಚ್ಚರಿಕೆ ಕೊಟ್ರು. ಸಾಲದಕ್ಕೆ
ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ಅಂತಲೂ ವಾಗ್ದಾಳಿ ನಡೆಸಿದ್ರು. 1 ವರ್ಷದಿಂದ ಮೌನ ಹೋಗಿದ್ದೀವಿ. ಕೆಲವರು ನನ್ನ ಬಗ್ಗೆ ನಾವು ಮಾತಾಡ್ತಾರೆ, ರೇಣುಕಾಚಾರ್ಯ ಲೂಸ್ ಟ್ಯಾಕಿಂಗ್ ಮಾತಾಡ್ತಾರೆ, ಜಿನ್ಬೇಲ್ಕರ್ ಲೂಸ್ ಟ್ಯಾಕಿಂಗ್ ಮಾಡೋದು. ನೀವು ಆಂತರಿಕ ವಿಚಾರವನ್ನ ಬಹಿರಂಗ ಮಾತಾಡಬಾರ್ದು. ನಾನು ಮೌನ ಹೋಗಿದ್ದೆ. ಯಾರು ಈ ರೀತಿ ಅಗ್ರವಾದ ಹೇಳಿಕೆ ಕೊಟ್ರೆ ಅದೇ ಮಾಧ್ಯಮದಲ್ಲಿ ನಾನು ಒಬ್ಬನೇ ಅಷ್ಟೇ ಅಲ್ಲ, ಬಹಳಷ್ಟು ಜನ ಶಾಸಕರು, ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು, ಮಾಜಿ ಪಕ್ಷದ ಮುಖಂಡರು ಯಾವ ವೇದಿಕೆ ಉತ್ತರ ಕೊಡ್ಬೇಕು ಅವರಿಗೆ ವಿಜೇಂದ್ರ ಬಗ್ಗೆ ಟೀಕೆ ಮಾಡಿ ನಾವು ಅದೇ ವೇದಿಕೆಯಲ್ಲಿ ಉತ್ತರ ಕೊಡ್ತೀವಿ. ವಿಜೇಂದ್ರ ಬಗ್ಗೆ ಮಾತಾಡೋಕೆ ಏನು ನೈತಿಕ ಆಗಿದೆ? ಒಂದು ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗ್ಯತೆ ನಿಮಗೆ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಇದು ಸರಿಯಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಮತ್ತೊಂದು ಕಡೆ ಬಿಜೆಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಆಡಿಯೋದ ಬಗ್ಗೆ ಪ್ರತಿಕ್ರಿಯಿಸಿದ್ರು. ರಾಜ್ಯಾಧ್ಯಕ್ಷ ಆಯ್ಕೆಯನ್ನ ಹೈಕಮಾಂಡ್ ಮಾಡಿರೋದು, ಅದರ ಬಗ್ಗೆ ಮಾತನಾಡೋ ಹಕ್ಕು ಯಾರಿಗೂ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಇವತ್ತಿನ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರನವರನ್ನ ಕೇಂದ್ರವೇ ಸಾಮರ್ಥ್ಯದೊಡನೆ ನಿಯುಕ್ತಿ ಮಾಡಿರುವುದು. ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾವ ನಿರ್ಧಾರ ತಗೊಳ್ಬೇಕಾದ್ರೂ ಕೂಡ ಕೇಂದ್ರವೇ ತಗೊಳ್ಬೇಕು. ವೈರಲ್ ಆಡಿಯೋದಿಂದ ಬಿಜೆಪಿಯಲ್ಲಿ ಕಂಪನ ಸೃಷ್ಟಿಯಾಗಿದೆ. ಪರಿಷತ್ ಚುನಾವಣೆ ಫಲಿತಾಂಶದ ಬಳಿಕ ಬಿವೈವಿ ವಿರುದ್ಧ ಅಸಮಾಧಾನ ಹೊಗೆಯಾಡ್ತಿರೋ ಗುಮಾನಿ ಇದೆ. ಬಿಜೆಪಿಯ ಹಿರಿಯ ನಾಯಕರು ಬಿವೈವಿ ಮೇಲೆ ಬೇಸರಗೊಂಡಿದ್ದಾರೆ ಅನ್ನೋ ಮಾತು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಈ ಬಗ್ಗೆ ಮುರುಗೇಶ್ ನಿರಾಣಿ ಕೂಡ ಹಿರಿಯರನ್ನ ಕಡೆಗಣಿಸಿರೋ ಬಗ್ಗೆ ಬೇಸರ ಹೊರಹಾಕಿದ್ರು. ಈಗ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು ಗೊಂದಲದ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಅನಿಲ್, TV9 ಬೆಂಗಳೂರು.